ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಊರಿಗೆ ಹೋಗಿದ್ವಿ. ನಾನು ಇವತ್ತು ಊರಿಂದನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹೇಗೂ ಮಕ್ಕಳೆಲ್ಲ ಬಂದಿದ್ವು ಅಂತೇಳಿ ಅಮ್ಮ ಚಕ್ಲಿಯನ್ನು ಮಾಡಿದ್ರು. ಅವ್ರು ಯಾವ ರೀತಿಯಾಗಿ ಚಕ್ಲಿಯನ್ನು ಮಾಡ್ತಾರೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಹಾಗಾಗಿ ನಾವು ಯಾವ ರೀತಿಯಾಗಿ ಚಕ್ಲಿಯನ್ನು ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ತುಂಬ ಸೂಪರ್ವಾಗಿರುತ್ತೆ. ಹಾಗೆಯೇ ಹಿಂದೆ ಬಳ್ಳಿಯಲ್ಲಿ ಶಂಖಪುಷ್ಪ ಹೂ ಸಹ ಸಿಕ್ಕಿತ್ತು. ಅದ್ರ ಜೊತೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಕಾಯಿಸ್ಕೊಂಡು ನಾನೊಂದು ಡಿಟಾಕ್ಸ್ ಡ್ರಿಂಕನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ, ಮಾರ್ನಿಂಗ್ ಡ್ರಿಂಕನ್ನು. ಹಾಗೆಯೇ ಬೆಳಗ್ಗೆ ಟಿಫನನ್ನು ರೆಡಿ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ನಿಧಾನಕ್ಕೆ ಚಕ್ಲಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ಕುಂಬಳಕಾಯನ್ನು ತೊಗೊಂಡು ಬಂದಿದ್ರು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಪಲ್ಯ ಮಾಡಿಕೊಂಡು ಅದ್ರ ಜೊತೆ ಏನು ಮಾಡಿದ್ದೀವಿ, ಚಪಾತಿಯನ್ನು ಸಹ ಮಾಡ್ಕೊಂಡಿದ್ದೀವಿ. ನಾನು ಚಪಾತಿಯನ್ನು ಲಟ್ಸಿ ಕೊಡ್ತಾ ಇದ್ದೆ, ಮತ್ತು ಅಣ್ಣ ಮಕ್ಕಳಿಗೆಲ್ಲ ಬೇಯಿಸಿ ಕೊಡ್ತಾ ಇದ್ರು. ಅಷ್ಟರಲ್ಲಿ ಅಮ್ಮ ಹೊರಗಡೆ ಒಲೆಯನ್ನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇವಾಗ ಚಕ್ಲಿಯನ್ನು ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಎಲ್ಲ ರೆಡಿ ಮಾಡಬೇಕಲ್ವಾ. ಅಕ್ಕಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಳುಗಳು ಎಲ್ಲವನ್ನು ಸಹ ಹುರ್ಕೋಬೇಕಿತ್ತು. ಸೊ ಹಾಗಾಗಿ ನಾನು ಒಲೆಯನ್ನು ಹೊರಗಡೆ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇರ್ತೀನಿ. ಅಷ್ಟರಲ್ಲಿ ಎಲ್ಲರೂ ಸೇರಿ ಟಿಫನನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಹೊರಗಡೆ ಹೋಗಿದ್ರು. ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ವಿ, ಫಸ್ಟು ಮಕ್ಕಳದೆಲ್ಲ ಟಿಫನ್ ಆಗಿಬಿಡಲಿ, ಅದಾದ ನಂತರ ನಾವು ಸಹ ತಿಂಡಿ ಎಲ್ಲ ತಿಂದ್ಬಿಟ್ಟು ಒಟ್ಟಿಗೆ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು, ಮತ್ತು ಇದ್ರ ಜೊತೆಗೆ ಹಪ್ಪಳನೂ ಸಹ ಮಾಡಿದ್ವಿ. ಬಟ್ ಇದೊಂದೇ ವಿಡಿಯೋದಲ್ಲಿ ನಾನು ಎರಡನ್ನೂ ಸಹ ತೋರಿಸ್ತಾ ಇಲ್ಲ. ಇವತ್ತು ಜಸ್ಟ್ ಚಕ್ಲಿ ಮಾಡೋದು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾಳೆ ನಿಮ್ಮ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಪ್ಪಳ ಯಾವ ರೀತಿಯಾಗಿ ನಮ್ಮ ಕಡೆ ಮಾಡ್ಕೊಳ್ತೀವಿ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಫಸ್ಟ್ ಇದಿಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲರೂ ಸಹ ಟಿಫನನ್ನು ಮುಗಿಸಿದ್ದು ಆಯಿತು. ಮಕ್ಕಳಿಗೆಲ್ಲ ಟಿಫನ್ ಕೊಟ್ಟರೆ ಮತ್ತೆ ಮಧ್ಯಾಹ್ನದ ತನಕ ಏನೂ ಸಹ ತೊಂದರೆ ಇರಲ್ಲ ಅಂಥೇಳಿ ಮೊದಲು ಟಿಫನ್ಗೆ ರೆಡಿ ಮಾಡಿಬಿಟ್ಟು ಅದಾದ ನಂತರ ನಾವು ಚಕ್ಲಿಗೆ ಏನು ಬೇಕು ಅದನ್ನು ಹುರ್ಕೊಳ್ಳೋದಕ್ಕೆ ಹೋದ್ವಿ. ಅದರ ಜೊತೆ ಒಂದು ಸ್ವಲ್ಪ ಟೀನೂ ಸಹ ಮಾಡಿ ಕುಡಿದ್ಬಿಟ್ಟು ಅಮ್ಮ ಅಲ್ಲಿ ತನಕ ಅಕ್ಕಿಯನ್ನು ಇಲ್ಲಿ ಹುರ್ಕೊಳ್ತಾ ಇದ್ರು. ಆಲ್ರೆಡಿ ಹೊರಗಡೆ ಅದು ಒಲೆಯನ್ನು ಹಚ್ಬಿಟ್ಟು ಇಲ್ಲಿ 2 kg ಅಕ್ಕಿಯನ್ನು ತಗೊಂಡಿರೋದು. ಮೊದಲೇ ಇದನ್ನು ಏನು ಮಾಡಿದ್ದಾರೆ, ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ರೆಡಿ ಮಾಡಿರ್ತಕ್ಕಂಥ ಅಕ್ಕಿ ಇದು. ಇವಾಗ ಏನು ಮಾಡ್ತಾರೆ, ಇದು ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ಅಷ್ಟು ಇದನ್ನು ಹುರ್ಕೊಳ್ತಾರೆ. ಒಳಗಡೆ ಇಷ್ಟೊಂದು ಫ್ರೀಯಾಗಿ ಕುತ್ಕೊಂಡು ಉರಿಯೋದಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಹೊರಗಡೆನೇ ಒಲೆ ಹಚ್ಕೊಂಡು ಚೆನ್ನಾಗಿ ಮಾಡ್ಕೋಬೋದು ಕುತ್ಕೊಂಡು ನೆಮ್ಮದಿಯಾಗಿ ಅಂತೇಳಿ ಹೊರಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಊರಲ್ಲೆಲ್ಲ ಈ ಥರನೇ. ಮತ್ತು ಹಲಸಿನ ಹಣ್ಣು ತಂದು ತಿಂದಿದ್ವಲ್ಲ, ಸೊ ಅದ್ರ ಬೀಜಗಳಿತ್ತು, ಹೇಗೋ ಒಲೆ ಹಚ್ಚಿದ್ರಲ್ವ ಅದನ್ನು ಸಹ ಸುಟ್ಕೊಳ್ಳೋಣ ಅಂತೇಳಿ ಮಕ್ಕಳು ಸಹ ಏನು ಮಾಡ್ತಿದ್ರು, ಅದನ್ನೆಲ್ಲನೂ ಬಿಡಿಸ್ಕೊಳ್ತಾ ಇದ್ರು. ಕೆಲವ್ರಿಗೆ ಹಲಸಿನ ಬೀಜವನ್ನು ತಿಂದೇ ಅಭ್ಯಾಸ ಇರಲ್ಲ, ಬಿಸಾಡ್ಬಿಡ್ತಾರೆ. ಈ ಥರ ಸುಟ್ಕೊಂಡು ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದೆರಡು ದಿನ ಒಣಗಿಸಿ ಇಟ್ಕೊಂಡಿದ್ದು ಅದನ್ನು ಬೇಯಿಸ್ಕೊಂಡು ತಿಂದ್ರೂ ಪಲ್ಯ ಮಾಡ್ಕೊಂಡು ತಿಂದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ತಂದಂಥ ಸಂದರ್ಭದಲ್ಲಿ ಆ ಬೀಜಗಳಿದ್ದರೆ ಈ ರೀತಿಯಾಗಿ, ಇವಾಗ ಬೆಂಗಳೂರಲ್ಲೆಲ್ಲ ಸಿಟಿಗಳಲ್ಲೆಲ್ಲ ಅದನ್ನು ಸುಟ್ಕೊಂಡು ತಿನ್ನೋದಕ್ಕಂತೂ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ಏನು ಮಾಡಿ, ಬೇಕಂತ ಹೇಳಿದ್ರೆ ಅದನ್ನು ಬೇಯಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸಹ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಒಳ್ಳೆ ಪ್ರೋಟೀನ್ ಅಂಶನೂ ಸಹ ನಮಗೆ ಅದರಲ್ಲಿ ಸಿಗುತ್ತೆ. ಫಸ್ಟ್ ಇವಾಗ ಇಲ್ಲಿ 2 kg ಅಕ್ಕಿಯನ್ನು ಹುರ್ಕೊಂಡಿದ್ದಾರೆ. ಅದು ಹುರಿದಾದ ನಂತರ 2 kgಗೆ 1/4 kg ಅಷ್ಟು ಇಲ್ಲಿ ಕಡಲೆಬೇಳೆಯನ್ನು ತಗೊಂಡು ಹುರ್ಕೊಳ್ತಾ ಇದ್ದಾರೆ. ನಾವು ಸಹ ಮಾಡ್ತಾ ಇದ್ವಲ್ಲ, ಗೊತ್ತಲ್ವ, ಮಕ್ಕಳು ಎಲ್ಲ ಇರಬೇಕಾದ್ರೆ ನಾವು ಸಹ ಒಬ್ಬರಾದ್ಮೇಲೆ ಒಬ್ಬರು ಕಾಂಪಿಟೇಷನ್ ಮಾಡ್ಕೊಂಡು ಉರಿತಾ ಇದ್ದಾರೆ. ನಾನು ಸ್ವಲ್ಪ ಹೊತ್ತು ಹುರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಹಾಕಿದಾಗ ಏನು ತೊಂದರೆ ಇಲ್ಲ ಅಲ್ಲ, ಸೀದೋಗೋ ತನಕ ಬಿಡೋಕ್ಕಾಗೋದಿಲ್ಲ, ಜೊತೇಲಿ ನೋಡ್ಕೋಬೇಕಲ್ಲ. ಹಾಗಾಗಿ ಸ್ವಲ್ಪ ಹಾಗೆ ನೋಡಿಕೊಂಡು ಸರಿ ಮಾಡಲಿ ಬಿಡಿ ಅಂತ ಬಿಟ್ಟಿದ್ದಾಯಿತು. ಮತ್ತು ಇವಾಗ 1/4 kg ಅಷ್ಟು ಇಲ್ಲಿ ಉದ್ದಿನ ಬೇಳೆ ಆದರೂ ತಗೋಬೋದು ಅಥವಾ ಕಾಳನ್ನಾದರೂ ಸಹ ತಗೋಬೋದು. ಅದನ್ನು ಇಲ್ಲಿ ಹುರ್ಕೊಳ್ತಾ ಇದ್ದೀವಿ. ಅದಾದ ನಂತರ ಸೇಮ್ 1/4 kg ಅಷ್ಟು ಹಸಿರು ಬೇಳೆಯನ್ನು ಸಹ ತಗೊಂಡು ಇಲ್ಲಿ ಹುರ್ಕೊಳ್ತಾ ಇದ್ದೀವಿ. ಇದು ಮೂರನ್ನು ಸಹ ಏನು ಮಾಡ್ತಕ್ಕಂಥದ್ದು, ಹೊಂಬಣ್ಣಕ್ಕೆ ಬರೋ ಅಷ್ಟು ಚೆನ್ನಾಗಿ ಹುರ್ಕೊಳ್ತಕ್ಕಂಥದ್ದು. ಹುರ್ಕೊಂಡಾದ ನಂತರ ಇವಾಗ ಮೊದಲೇ ಅಕ್ಕಿಯನ್ನು ಸಹ ಹುರ್ಕೊಂಡಿದ್ದಾಗಿತ್ತಲ್ವ, ಸೊ ಎಲ್ಲನೂ ಸಹ ಸೇರಿಸ್ಕೊಂಡು ಏನು ಮಾಡ್ತಕ್ಕಂಥದ್ದು, ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಅದನ್ನು ಹೊಂಬಣ್ಣಕ್ಕೆ ಬರೋ ಅಷ್ಟರಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲರೂ ಸಹ ಹೇಗೂ ಹೊರಗಡೆ ಕುತ್ಕೊಂಡಿದ್ವಲ್ವ, ಹಾಗೆ ಮಾತಾಡ್ಕೊಂಡು ಕುತ್ಕೊಂಡು ಅದನ್ನೆಲ್ಲನೂ ಸಹ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಹುರಿದ್ಬಿಟ್ಟು ಎಲ್ಲವನ್ನು ಸಹ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಹುರಿದು ನೋಡೋಣ ಈ ರೀತಿ ಬಾಣಲಿಯಲ್ಲಿ ಅಂತೇಳಿ ಹುರಿದ್ರು, ಬಟ್ ಅದು ಸರಿಯಾಗಿ ಬರಲಿಲ್ಲ. ನಂತರ ಅದನ್ನು ಸಹ ಒಲೆಗೆ ಹಾಕಿ ಬೇಯಿಸಿದ್ದಾಯಿತು.
ಈ ರೀತಿಯಾಗಿ ಬೆಂದರೆ ಚೆನ್ನಾಗಿರುತ್ತೆ. ಒಳಗಡೆ ಅಂತೂ ಸೂಪರಾಗಿ ಬೆಂದು ಯಾರಿಗೆಲ್ಲ ತಿಂದು ಅಭ್ಯಾಸ ಇದೆಯೋ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಟೇಸ್ಟು. ತಿಂದು ಅಭ್ಯಾಸ ಇಲ್ಲದವ್ರಿಗೆ ಅಷ್ಟೊಂದು ಟೇಸ್ಟ್ ಗೊತ್ತಿರಲ್ಲ. ಬಟ್ ನಮಗೆಲ್ಲ ಇದು ತಿಂದು ಅಭ್ಯಾಸ ಇದೆ. ನಾರ್ಮಲಾಗಿ ಬೇಯಿಸಿ ಪಲ್ಯ ಮಾಡೋದು ಒಂಥರ ಟೇಸ್ಟ್ ಚೆನ್ನಾಗಿದ್ರೆ, ಈ ಥರ ಸುಟ್ಕೊಂಡು ತಿಂತಕ್ಕಂಥದ್ದು ಒಂಥರ ಟೇಸ್ಟ್ ಇರುತ್ತೆ. ಈ ಹಲಸಿನ ಬೀಜ ಸುಟ್ಕೊಂಡು ತಿನ್ನೋ ಅಂಥದ್ದು, ಅಥವಾ ಜೋಳಗಳು ಸಿಕ್ಕಿದ್ರೆ ಅದನ್ನು ಸುಟ್ಕೊಂಡು ತಿಂತಕ್ಕಂಥದ್ದು, ಇಲ್ಲ ಅಂತ ಹೇಳಿದ್ರೆ ಈ ಅವರೆಕಾಯಿಗಳನ್ನು ಸುಟ್ಕೊಂಡು ತಿಂತಕ್ಕಂಥದ್ದು ಎಲ್ಲನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಹುರಿದಾದ ನಂತರ ಇದ್ರ ಜೊತೆ ಒಂದು ಪಾವು ಕಡಲೆಯನ್ನು ಸಹ, ಉರಿಗಡಲೆಯನ್ನು ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದಾರೆ. ಖಾರಕ್ಕೆ ಅಂತೇಳಿ ಮೆಣಸಿ ಹಣ್ಣನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದಾರೆ. ಪೌಡ್ರೆಲ್ಲ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುತ್ತಲ್ವ, ಮಿಲ್ಲಿಂದ ಮಾಡಿಸ್ಕೊಂಡು ಬಂದಿರೋದು, ಅದೆಲ್ಲ ಸ್ವಲ್ಪ ಒಣಗೋದಕ್ಕೆ ಬಿಟ್ಟು ಅದಾದ ನಂತರ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇವಾಗ ಇದ್ರ ಜೊತೆ ಏನು ಮಾಡಿದ್ದಾರೆ, 1 ಕಪ್ಪಷ್ಟು ಮೈದಾವನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಇದು ಜಸ್ಟ್ ನಾರ್ಮಲ್ ಮೈದಾ ಹಸಿಟ್ಟಲ್ಲ, ಇದನ್ನು ಸ್ವಲ್ಪ ಏನು ಮಾಡಿದ್ದಾರೆ, ಈ ಹಬೆಯಲ್ಲಿ ಬೇಯಿಸಿರ್ತಕ್ಕಂಥ ಮೈದಾ ಹಿಟ್ಟು. ಹಬೆಯಲ್ಲಿ ಬೇಯಿಸಿದ್ರೆ ಚಕ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ರೀತಿ ಬೆರೆಸ್ಕೊಳ್ತಾರೆ. 3 ಕಪ್ಪು ಬಿಡಿಸಿರ್ತಕ್ಕಂಥ ಚಕ್ಲಿ ಹಿಟ್ಟನ್ನು ತಗೊಂಡ್ರೆ ಅದಕ್ಕೆ 1 ಕಪ್ಪು ಏನು ಮಾಡ್ತಾರೆ, ಮೈದಾ ಹಿಟ್ಟನ್ನು ತಗೊಳ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದಾರೆ. ಹಾಗೆ ಜೀರಿಗೆ ಮತ್ತು ಓಮ್ ಕಾಳನ್ನು ಸಹ, ಇಲ್ಲಿ ಅಜ್ವೈನ್ ಬರುತ್ತಲ್ವ, ಅದನ್ನು ಸಹ ಏನು ಮಾಡ್ತಾರೆ, ಸೇರಿಸ್ಕೊಳ್ತಾರೆ. ಇದಿಷ್ಟನ್ನು ಸೇರಿಸ್ಕೊಂಡಾದ ನಂತರ ಇದಕ್ಕೆ 1 ಸೌಟಷ್ಟು ಎಣ್ಣೆಯನ್ನು ಕಾಯಿಸ್ಕೊಂಡು, ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಈ ರೀತಿ ಪೌಡರ್ಗೆ ಹಾಕಿದ ತಕ್ಷಣ ಏನು ಮಾಡಬೇಕದು, ಆ ಕುದೀತಾ ಇರುವಂಥ ಸೌಂಡ್ ಬರಬೇಕು. ಸೊ ಆ ರೀತಿಯಾಗಿ ಸೇರಿಸ್ಕೊಂಡು ಅದೆಲ್ಲವನ್ನ ಸಹ ಏನು ಮಾಡ್ತಾ ಇದ್ದಾರೆ, ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಆವಾಗಲೇ 2 ಕಪ್ಪು ಚಕ್ಲಿ ಹಿಟ್ಟನ್ನು ಸೇರಿಸ್ಕೊಂಡಿದ್ರು. ಸೊ ಹಾಗಾಗಿ ಇವಾಗ ಇನ್ನೊಂದು ಕಪ್ಪು ಚಕ್ಲಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದಾರೆ. ಬಿಸಿ ಬಿಸಿ ಕಾದಿರ್ತಕ್ಕಂಥ ಎಣ್ಣೆಯನ್ನು ಹಾಕ್ತೀವಲ್ವ, ಸಡನ್ನಾಗಿ ಕೈಯನ್ನು ಹಾಕಿದ್ರೆ ತುಂಬ ಸುಡುತ್ತೆ. ಹಾಗಾಗಿ ಏನು ಮಾಡಬೇಕು, ಫಸ್ಟ್ ಚೆನ್ನಾಗಿ 1 ಸ್ಪೂನ್ನ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಎಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಕೈಯಲ್ಲಿನೂ ಸಹ ಮಿಕ್ಸ್ ಮಾಡ್ಕೋಬೋದು. ಆ ಎಣ್ಣೆ ಅಂಶ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಫಸ್ಟ್ ಏನು ಮಾಡಬೇಕು, ಚೆನ್ನಾಗಿ ನಾದಿ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ ನಂತರ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕೊಳ್ತಾ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇವಾಗ ನೀರನ್ನು ಕಾಯಿಸ್ಕೊಂಡಿದ್ರು, ಆ ಒಂದು ನೀರನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಬಿಸಿಯಾಗಿ ಕಾಯಿಸ್ತಕ್ಕಂಥದ್ದೇನಿಲ್ಲ, ಬೆಚ್ಚಗಾದರೆ ಸಾಕು. ಈ ಥರವಾಗಿ ಬಿಸಿ ಎಣ್ಣೆ ಹಾಕ್ತಕ್ಕಂಥದ್ದು, ಬಿಸಿ ನೀರು ಹಾಕ್ತಕ್ಕಂಥದ್ದು, ಈ ರೀತಿಯಲ್ಲಿ ಕಲಸ್ಕೊಂಡ್ರೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಬಿಸಿ ಎಣ್ಣೆ ಮತ್ತು ನೀರನ್ನು ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಹಿಟ್ಟನ್ನು ಕಲಸಿದಂಥ ಹದವನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕಾಗುತ್ತೆ. ಇದು ಆ ವಿಡಿಯೋ ನನಗೆ ಡಿಲೀಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಈಗ ಚಕ್ಲಿ ಮಾಡುವಾಗ ಒಂದು ಅದಕ್ಕೆ ಗೊತ್ತಾಗುತ್ತಲ್ವ, ಸ್ಮೂತಾಗಿ ಮಾಡ್ತಕ್ಕಂಥದ್ದು. ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ತಕ್ಕಂಥದ್ದು ಬೇಡ, ತುಂಬ ಸ್ಮೂತಾಗೂ ಸಹ ಕಲಿಸ್ಕೊಳ್ತಕ್ಕಂಥದ್ದು ಬೇಡ. ನಾವು ಚಕ್ಲಿಯನ್ನು ಮಾಡಿದ್ವಾಗ ಅದು ಮಾಡೋದಕ್ಕೆ ಬರಬೇಕು, ಅಷ್ಟು ಚೆನ್ನಾಗಿ ಅದನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಎಣ್ಣೆಯನ್ನು ಕಾಯೋದಕ್ಕೆ ಬಿಟ್ಟು ಏನು ಮಾಡ್ತಾ ಇದ್ದೀವಿ, ಚಕ್ಲಿಯನ್ನೆಲ್ಲ ಸುತ್ಕೊಂಡಿದ್ದಾಯಿತು. ಸುತ್ಕೊಂಡು ನಂತರ ಇವಾಗ ಚಕ್ಲಿಯನ್ನು ಬಿಡ್ತಾ ಇದ್ದೀವಿ. ಸ್ವಲ್ಪ ಬಿಟ್ಟ ತಕ್ಷಣವೇ ಏನು ಮಾಡಬಾರ್ದು, ಸ್ಪೂನನ್ನು ಹಾಕಿ ಚಕ್ಲಿಯನ್ನೆಲ್ಲ ಹಾಳು ಮಾಡಬಾರ್ದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಮೇಲೆ ಇರ್ತಕ್ಕಂಥ ಇಲ್ಲಿ ಗುಳ್ಳೆ ನೊರೆ ಬರ್ತಾ ಇದೆಯಲ್ಲ, ಈ ನೊರೆ ಎಲ್ಲ ಸ್ವಲ್ಪ ತಣ್ಣಗಾದ ನಂತರ ಏನು ಮಾಡಬೇಕು, ನಾವು ಚಕ್ಲಿಯನ್ನು ತಿರುಗಿಸ್ಕೋಬೇಕಾಗುತ್ತೆ. ಮೊದಲೇ ಹಾಕಿಬಿಟ್ರೆ ಏನಾಗ್ಬಿಡುತ್ತೆ, ಚಕ್ಲಿ ಎಲ್ಲನೂ ಸಹ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಲ್ವ. ಸೊ ನಾನೇನು ಮಾಡ್ತಾ ಇದ್ದೀನಿ, ಇವಾಗ ಚಕ್ಲಿಯನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇನ್ನೊಂದು ಟೈಮ್ ಅದು ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಏನು ಮಾಡಬೇಕು, ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ್ರೆ ನಮಗೆ ಏನಾಗುತ್ತೆ, ಗರಿ ಆದಂತಹ ಚಕ್ಲಿನೂ ಸಹ ರೆಡಿ ಆಗಿಬಿಡುತ್ತೆ. ಇವಾಗ ತಿರುಗಿಸಿನೂ ಸಹ ಇನ್ನೊಂದು ಸೈಡು ಬೇಯಿಸ್ಕೊಂಡಿದ್ದಾಯಿತು. ಈ ರೀತಿ ಎಣ್ಣೆ ಮೇಲೆ ಬರ್ತಿದ್ದಂಥ ನೊರೆ ಎಲ್ಲ ತುಂಬ ಸ್ಟಾಪ್ ಆಗಿಬಿಟ್ಟಿದೆ. ಈ ರೀತಿ ಸ್ಟಾಪ್ ಆದಾಗ ನಮಗೇನೋ ಎಗ್ ಚಕ್ಲಿ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಬೇಯಿಸಾದ ನಂತರ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚಕ್ಲಿಯನ್ನು ಮಾಡ್ತಾ ಇದ್ವಲ್ಲ, ಸೊ ಹಾಗಾಗಿ ಕೆಳಗಡೆನೆ ಕುತ್ಕೊಂಡು ಚಕ್ಲಿಯನ್ನು ಮಾಡ್ತಾ ಇದ್ವಿ. ಎಲ್ಲ ಮಕ್ಕಳೆಲ್ಲ ತಿಂತಾರೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾಯಿತು. ನೋಡಿ ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಮುರಿದ್ರೆ ಎಷ್ಟು ಗರಿಯಾಗಿ ಬರ್ತಾ ಇದೆ ಅಲ್ಲ. ಈ ರೀತಿಯಾಗಿ ಬೇಳೆಗಳನ್ನೆಲ್ಲ ಹುರ್ಕೊಂಡು ಸೇರಿಸ್ಕೊಂಡ್ರೆ ರುಚಿ ಅಂತಲೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಮಾಡ್ಕೊಳ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕನ್ನು ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ.
ಹಾಗೆಯೇ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಯಾವ ರೀತಿಯಾಗಿ 1 ಇಯರ್ಗೆ ಬೇಕಾಗುವಷ್ಟು ಹಪ್ಪಳವನ್ನು ಪ್ರಿಪೇರನ್ನು ಮಾಡ್ಕೊಳ್ತೀವಿ ಮತ್ತು ಅದಕ್ಕೆ ಏನೇನು ಮಸಾಲೆಯನ್ನು ಸೇರಿಸ್ತೀವಿ ಅಂತಕ್ಕಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಚಕ್ಲಿಯನ್ನೆಲ್ಲ ಬೇಯಿಸಾದ ನಂತರ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಮುಗೀತು. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರೆ ಎಲ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಕ್ಕಂಥ ಟೈಮ್ ಬಂದಿದೆ. ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.